ಒಂದು ಕಡೆ ಬಿರುಬಿಸಿಲು, ಮತ್ತೊಂದು ಕಡೆ ನೀರಿಗಾಗಿ ಹಾಹಾಕಾರ. ಒಂದು ಬಿಂದಿಗೆ ನೀರಿಗಾಗಿ ಬಿರು ಬಿಸಿಲು ಅನ್ನೋದನ್ನು ಕ್ಯಾರೆ ಮಾಡದೆ ಮಹಿಳೆಯರು 1 ಕಿಲೋಮೀಟರ್ ನಡೆದು ನೀರನ್ನು ತರಬೇಕು. ಆಗ ಮಾತ್ರ ಅವರ ದಾಹ ಮತ್ತು ಅವರ ಮನೆಯವರ ದಾಹ ತೀರುತ್ತೆ. ಇಲ್ಲದಿದ್ರೆ ನೀರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಇದು ಕಲಬುರಗಿ ಜಿಲ್ಲೆಯ ನಂದಿಹಳ್ಳಿ ಗ್ರಾಮದ ದಲಿತರ ಬಡಾವಣೆಯ ಜೀವ ಜಲಕ್ಕಾಗಿ ಪರದಾಡ್ತಾ ಇರುವಂತಹ ಪರಿಸ್ಥಿತಿ. ಹಾಗಾದ್ರೆ ಈ ಗ್ರಾಮದಲ್ಲಿ ನೀರು ಯಾಕಿಲ್ಲ? ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಬಡಾವಣೆಗೆ ನೀರು ಸಿಗದೆ ಇರೋದಕ್ಕೆ ಕಾರಣನಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನೀರ್ ಬೇಕಾ? ಅದು ಕುಡಿಯೋ ನೀರ್ ಬೇಕಾ? ಹಾಗಾದ್ರೆ ಇಲ್ಲಿರೋ ಜನರು ಸುಡೋ ಸೂರ್ಯನಿಗೆ ಸವಾಲು ಹಾಕಬೇಕು. ಖಾಲಿ ಬಿಂದಿಗೆ ತಗೊಂಡು 1 ಕಿಲೋಮೀಟರ್ ನಡಿಬೇಕು. 1 ಕಿಲೋಮೀಟರ್ ದೂರದಲ್ಲಿ ನೀರು ಬಿಂದಿಗೆಗೆ ತುಂಬಿಸ್ಕೊಂಡು ನಂತರ ಅಲ್ಲಿಂದ ಅದೇ ದಾರಿಯಲ್ಲಿ ವಾಪಸ್ ಆಗಬೇಕು. ಆಗಲೂ ಅದೇ ಸೂರ್ಯ, ಅದೇ ಬಿಸಿಲನ್ನ ಎದುರಿಸಬೇಕು. ಇದು ದಿನಾಲು ನಡೆಯೋ ಚಟುವಟಿಕೆ. ಜೀವಜಲಕ್ಕಾಗಿ ದಲಿತ ಪರದಾಟ. 1 ಕಿಲೋಮೀಟರ್ ಹೋಗಬೇಕು, ಇಲ್ಲ ಅಂದ್ರೆ ನೀರಿಲ್ಲದೆ ಒದ್ದಾಡಬೇಕು. ದಲಿತ ಬಡಾವಣೆಯ ಜನರ ಈಗ ಕಷ್ಟ ಕೇಳೋರೇ ಇಲ್ಲ. ಈ ದೃಶ್ಯಗಳನ್ನ ನೋಡಿದ್ರೆ ಯಾರಿಗೇ ಆಗಲಿ ಒಂದು ಬಾರಿ ಅಯ್ಯೋ ಪಾಪ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿರೋ ಜನರು, ಅದರಲ್ಲೂ ಮಹಿಳೆಯರು, ಮಕ್ಕಳು ದಿನಾಲು ಹೋರಾಟ ನಡೆಸ್ತಾ ಇದ್ದಾರೆ. ಅದು ತಮ್ಮ ತಮ್ಮ ಕುಟುಂಬಗಳ ದಾಹ ತೀರಿಸೋ ಹೋರಾಟ. ಅದು ಕುಡಿಯೋ ನೀರಿಗಾಗಿ ಹೋರಾಟ. ಹೋರಾಟ ಮಾತ್ರವಲ್ಲ, ಅದೊಂದು ಪರದಾಟ. ಕೆಟ್ಟು ನಿಂತ ಬೋರ್ವೆಲ್, ಕೆಟ್ಟೋಯ್ತು ಜನರ ನೆಮ್ಮದಿ. ಪರಿಶಿಷ್ಟ ಜಾತಿಯ ಜನ ವಾಸಿಸೋ ಬಡಾವಣೆ ಸೇರಿದಂತೆ ಇರೋ ಈ ಗ್ರಾಮದಲ್ಲಿ ಮೊದಲೊಂದು ಬೋರ್ವೆಲ್ ಇತ್ತು. ಆ ಬೋರ್ವೆಲ್ ನೀರನ್ನೇ ಜನರು ಕುಡಿಯೋದಕ್ಕೆ ಬಳಸ್ತಾ ಇದ್ರು. ಆ ಬೋರ್ವೆಲ್ ಇರೋದ್ರಿಂದ ಹೇಗೋ ಅವರ ಜೀವನ ಸಾಗ್ತಾ ಇತ್ತು. ಆದ್ರೆ 1 ತಿಂಗಳ ಹಿಂದೆ ಬೋರ್ವೆಲ್ ಕೆಟ್ಟಿದೆ. ಬೋರ್ವೆಲ್ ಯಾವಾಗ ಕೆಡ್ತೋ ಆಗಿನಿಂದಲೇ ಜನರ ಜೀವನ ಕೂಡ ಕೆಟ್ಟೋಯ್ತು. ಈ ಬೇಸಿಗೆಗಾಲ ಬಂದಾಗ ಏನಪ್ಪಾ ಅಂತಂದ್ರೆ ಇದ್ದದೇ ಒಂದು ಬೋರ್ವೆಲ್. ಆ ಬೋರ್ವೆಲ್ ಮುಖಾಂತರ ಇವತ್ತು ದಲಿತರ ಓಣಿಗೆ ಏನಪ್ಪಾ ಅಂದ್ರೆ ಅದು ಒಂದು ಬೋರ್ವೆಲ್ ನಿಂತು ನೀರು ಸಪ್ಲೈ ಆಗ್ತಾವ. ಇನ್ನೊಂದು ಬೋರ್ವೆಲ್ ಏನಪ್ಪಾ ಅಂದ್ರೆ ಅರ್ಧ ಊರಿಗೆ ನೀರು ಬರ್ತಾವ, ಅರ್ಧ ಊರಿಗೆ ನೀರು ಬರಲ್ಲ. ಇವತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿದವ್ರಿಗೆ, ಪಿ ಡಿ ಅವ್ರಿಗೆ ನಾವು ಕರೆ ಮಾಡಿ, ಮತ್ತೇನಪ್ಪ ಗ್ರಾಮೀಣ ಕುಡಿಯುವ ನೀರು ಯೋಜನೆ ಅವ್ರಿಗೆ ಕರೆ ಮಾಡಿದೆವು. ಇವತ್ತು ಜಲಜೀವನ ಮಿಷನ್ 50 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ನಂದಿಹಳ್ಳಿ ಗ್ರಾಮದಲ್ಲಿ ಬೋಗಸ್ ಬಿಲ್ ಎತ್ಕೊಂಡು ಹೋಗ್ಯಾರ. ಮನೆಗೆ ಏನದ ನಲ್ಲಿ ಕೂಡಿಸ್ಯಾರ, ಒಂದು ಹನಿ ನೀರಿಲ್ಲ. ಆದ ಕಾರಣ ನಾವು ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀವಿ, ಇವತ್ತು ಅತಿ ಶೀಘ್ರದಲ್ಲಿ ಏನಪ್ಪ ಅಂತಂದ್ರೆ ಈ ನಂದಿಹಳ್ಳಿ ಗ್ರಾಮಕ್ಕೆ ಒಂದು ಶಾಶ್ವತವಾಗಿ ಕುಡಿಯೋ ನೀರಿಂದ ಏನಪ್ಪ ಅಂದ್ರೆ ಪರಿಹಾರ ಮಾಡಬೇಕಂತೇಳಿ ನಾವು ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ನಂದಿಹಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರು ಪೂರೈಕೆ ಆಗ್ತಿಲ್ಲ. ಗ್ರಾಮದಲ್ಲಿರೋ ಬೋರ್ವೆಲ್ ಕೆಟ್ಟು ಹಲವು ತಿಂಗಳಾದರೂ ಅದನ್ನ ರಿಪೇರಿ ಮಾಡೋ ಕೆಲಸಕ್ಕೆ ಯಾವೊಬ್ಬ ಅಧಿಕಾರಿಯೂ ಮುಂದಾಗಿಲ್ಲ. ನೀರಿನ ದಾಹ ತೀರಿಸ್ಕೊಳ್ಬೇಕು ಅಂದ್ರೆ ಪುಟಾಣಿ ಮಕ್ಕಳ ಸಮೇತ 1 ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ನೀರು ತರಬೇಕಾದ ಪರಿಸ್ಥಿತಿ ಇದೆ. ನೀರು ನಮ್ಮ ತಿಪ್ಪಲಾದ್ರಿ, ನಮ್ಮ ಹರಿಜನ ಮಂದಿಗೆ ನೀರಿಲ್ರಿ. ಇಲ್ಲಿಗೆ ಬರ್ಬೇಕು ನೋಡ್ರಿ ಅಪ್ಪ. ನಮ್ಮ ವಯಸ್ಸಾಗ್ಯದ, ನಮಗೆ ತರೋದಾಗಲ್ಲ, ಕಣ್ಣು ಕಾಣಂಗಲ್ಲ. ಏನದು ಇಲ್ಲಿದು ಬಂದು ಅಡುಗೆ ಮಾಡ್ಕೊಂಡು ದಗದಕ್ಕೆ ಹೋಗ್ಬೇಕು, ಕೂಲಿ. ನೀರಿಲ್ಲಕ್ಕೆ ನಡೀತದ್ರಿ. ರೊಟ್ಟಿ ನಾವು ಉಂಡು ಕುದಿರ್ತೀವಿ, ನೀರು ಬೇಕಲ್ಲ ಮೊದಲ. ವಯಸ್ಸು ನಮಗೇನಿಲ್ಲ ನೋಡ್ರಿ ನೀರಿಂದ ಒಂದು ಬೋರ್ ಮನೆ ಮುಂದೆ ಬೋರ್ ಹಾಕಿದ್ರು ಅವು ನೀರು ಬರಲಿಲ್ಲ, ಏನಿಲ್ಲ, ಹೋಗಿಬಿಟ್ರು ಅವರು. ನಾಳೆ ಕುಂದಿರ್ಸ್ಯಾರ, ನೀರು ಇಲ್ರಿ. ಒಂದರಿ ಎಂದು ಕುದಿಸ್ಯಾರ, ನೀರು ಇಲ್ರಿ, ಏನಿಲ್ರಿ ಅಪ್ಪ. ನೀರು ಎಲ್ಲರಿಗೂ ಬೇಕು. ಬೇಸಿಗೆ ಕಾಲದಲ್ಲೇ ನೀರಿಗೆ ಹಾಹಾಕಾರ ಆಗೋದುಂಟು. ಇದು ಬರೀ ನಂದಿಹಳ್ಳಿ ಗ್ರಾಮಸ್ಥರ ಪರಿಸ್ಥಿತಿ ಅಲ್ಲ. ಆಳಂದ, ಜೇವರ್ಗಿ, ಚಿಂಚೋಳಿ ಹಾಗೂ ಅಫ್ಜಲ್ಪುರ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಆದರೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮಾತ್ರ ಜಿಲ್ಲೆಯ 30 ಹಳ್ಳಿಗಳಲ್ಲಿ ಮಾತ್ರ ಕುಡಿಯೋ ನೀರಿನ ಸಮಸ್ಯೆ ಇರೋದಾಗಿ ಸರ್ಕಾರಕ್ಕೆ ವರದಿ ನೀಡಿದೆ. ಹಳ್ಳಿ ಜನರ ನೀರಿನ ದಾಹ ತೀರಿಸದ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಮೊದಲು ನೀರು ಕೊಡಿ ಸ್ವಾಮಿ ಅಂತ ಮನವಿ ಮಾಡುತ್ತಾ ಇದ್ದಾರೆ. ಇಲ್ಲಿ ಕುಡಿಯಾಕ ನೀರಿಗೆ ಅಂತ ಸರ್ ಮುಂಜೆ ಬೆಳಗ್ಗೆಯಿಂದ ಸಂಜೆ ತನಕನೂ ಜನ ಇದ್ದಂಗೆ ಇರ್ತದೆ ಸರ್. ಹಂಗಾಗಿ ಇಂಥ 40 ಡಿಗ್ರಿ ಬಿಸಿಲಿದ್ರು ಕೂಡ ಇಂಥ ಬಿಸಿಲಲ್ಲಿ ನಾವು ಮಕ್ಕಳಿಗೆ ಬಿಟ್ಟು ಮನೆಗಿರೋ ಕೆಲಸ ಬಿಟ್ಟು ನಾವು ಮಾಡೋ ಕೆಲಸ ಬಿಟ್ಟು ಒಂದೊಂದು ದಿನ ನೀರಿಗೆ ಬರ್ಬೇಕು ಸರ್. ಇಲ್ಲಿ ನಾವು ಅಂಥ ಪರಿಸ್ಥಿತಿ ಇದೆ ಸರ್ ಇಲ್ಲಿ ನಮ್ಮೂರಲ್ಲಿ. ಆಮೇಲೆ ಮುಖ್ಯಮಂತ್ರಿ ಅವ್ರು ಬರ್ತಾರೆ ಸರ್, MLA ಅದು ಬರ್ತಾರೆ ಸರ್. ಆಮೇಲೆ ನಮ್ಮೂರಿಗೆ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಬರ್ತಾರೆ ಸರ್. ನಾವು ಪಂಚಾಯತಿಗೆ ಹೋಗಿ ಅರ್ಜಿ ಕೂಡ ಕೊಟ್ಟಿದ್ದೀವಿ. ಅವ್ರೇನು ಅದಕ್ಕೆ ರೆಸ್ಪಾನ್ಸೇ ಮಾಡ್ತಿಲ್ಲ ಸರ್. ನಾವು ಈಗ 3-4 ಸರಿ ಆಯ್ತು ಸರ್ ಅರ್ಜಿ ಹಾಕ್ತೀವಿ ಸರ್. ಅಂದ್ರೂ ಅವ್ರೇನು ಬಜೆಟ್ ಇಲ್ಲ, ನಮ್ಗೆ ಇದೇನೋ ತಲೆನೇ ಕೆಡ್ಸ್ಕಲ್ಲ ಸರ್. ಫಸ್ಟ್ ಆಫ್ ಆಲ್ MLA ಬರ್ತಾರೆ ಸರ್. ಆಮ್ಯಾಗ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ತಮ್ಮ ಮತ ಆಯ್ಕೋ ಪೂರ್ತಿ ಮಾತ್ರ ಮಾಡ್ತಾರೆ ಸರ್. ಆಮ್ಯಾಗಂತ ಅವ್ರೇನು
ಬರಂಗೇ ಇಲ್ರಿ ಸರ್. ನೀರಿಗಾಗಿ ಈ ಗ್ರಾಮದ ಜನರು ಪರದಾಡ್ತಾ ಇಲ್ಲ, ದೊಡ್ಡ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ. ಆದ್ರೆ ಬೇಸಿಗೆ ವೇಳೆ ನೀರಿನ ದಾಹ ತೀರಿಸಬೇಕಾದ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಸಿ ರೂಮ್ನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ನಂದಿಹಳ್ಳಿ ಜನರ ನೀರಿನ ದಾಹ ತೀರಿಸಲು ಮುಂದಾಗಬೇಕಿದೆ. ಶೀಘ್ರವಾಗಿ ಗ್ರಾಮದ ಬೋರ್ವೆಲ್ ರಿಪೇರಿ ಮಾಡಿ ಜನರ ಕಷ್ಟವನ್ನ ದೂರ ಮಾಡಬೇಕಿದೆ.